ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತ ದೇಶದಲ್ಲಿ ಬೀಳುವ ಮುಂಗಾರು ಪೂರ್ವ ಮಳೆ ಅಥವಾ ಪರಿಸರಣ ಮಾದರಿಯ ಮಳೆ ಮತ್ತು ವಿವಿಧ ರಾಜ್ಯಗಳಲ್ಲಿ ಈ ಮಳೆಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಜ್ಞಾನಧಾರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇಸಿಗೆ ಕಾಲದ ಮಾರ್ಚ್ ತಿಂಗಳಿನಿಂದ ನಂತರದಲ್ಲಿ ಕ್ರಮೇಣ ವಾತಾವರಣದಲ್ಲಿ ಉಷ್ಣಾಂಶವು ಹೆಚ್ಚಾಗುತ್ತಾ ಹೋಗುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಅದು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ಈ ಸಮಯದಲ್ಲಿ ಭೂಮಿಯ ಮೇಲಿನ ನೀರು ಅಧಿಕ ಬಾಷ್ಪೀಕರಣಗೊಂಡು ಮಧ್ಯಾಹ್ನದ ನಂತರ ಮೋಡಗಳು ರೂಪುಗೊಳ್ಳುತ್ತವೆ. ದಿಢೀರ್ ಉಷ್ಣಾಂಶದ ಏರಿಕೆಯ ಪರಿಣಾಮವಾಗಿ ಗಾಳಿಯಲ್ಲಿನ ಒತ್ತಡದ ಏರುಪೇರಿನಿಂದಾಗಿ ರೂಪುಗೊಂಡ ದಟ್ಟ ಮೋಡಗಳಿಂದ ಅತಿ ಹೆಚ್ಚು ಅಥವಾ ವಿಪರೀತವಾದ ಬಿರುಗಾಳಿ, ಸಿಡಿಲು, ಗುಡುಗಿನಿಂದ ಕೂಡಿದ ಭಯಂಕರ ಮಳೆಯಾಗುವ ಸಂಭವವಿರುತ್ತದೆ. ಈ ಮಳೆಯು ಮುಂಗಾರು ಪ್ರಾರಂಭವಾಗುವ ಮೊದಲು ಅಂದರೆ ಮಾರ್ಚ್ನಿಂದ ಮೇವರೆಗಿನ ಬೇಸಿಗೆಯ ಅವಧಿಯಲ್ಲಿ ಬೀಳುವುದರಿಂದ ಈ ಮಳೆಯನ್ನು ಮುಂಗಾರು ಪೂರ್ವ ಮಳೆ ಎಂತಲೂ ಕರೆಯಲಾಗುತ್ತದೆ. ಈ ಮುಂಗಾರು ಪೂರ್ವ ಮಳೆ ಬೇಸಿಗೆಯಲ್ಲಿ ಬೀಳುವುದರಿಂದ ಕೆಲವು ಬೆಳೆಗಳಿಗೆ ಅನುಕೂಲವೂ ಆಗುವುದುಂಟು. ಈ ರೀತಿಯ ಬೇಸಿಗೆ ಅವಧಿಯ ಮುಂಗಾರು ಪೂರ್ವ ಮಳೆಯು ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡುವ ಸಾಧ್ಯತೆಯೂ ಇರುತ್ತದೆ. ಕೆಲವು ಬೆಳೆಗಳಿಗೆ ಅನುಕೂಲವೂ ಮತ್ತು ಕೆಲವೊಂದು ರೈತರ ತೋಟಗಾರಿಕೆ ಬೆಳೆಗಳಿಗೆ ನಷ್ಟವೂ ಆಗುವುದುಂಟು. ಈ ನಷ್ಟವು ಹೇಗೆ ಉಂಟಾಗುತ್ತದೆ ಎಂದರೆ ವಿಪರೀತ ಉಷ್ಣಾಂಶದ ಏರಿಕೆಯ ಪರಿಣಾಮವಾಗಿ ಗಾಳಿ, ಬಿರುಗಾಳಿ ಮತ್ತು ಸಿಡಿಲು ಹಾಗೂ ಆಲಿಕಲ್ಲು ಸಹಿತವಾದ ಮಳೆಯಾಗುವುದರಿಂದ ರೈತರು ತೋಟಗಾರಿಕೆ ಬೆಳೆಗಳನ್ನು ಹಲವು ಕಡೆ ಕಳೆದುಕೊಳ್ಳುವ ಸಂಭವವೂ ಇರುತ್ತದೆ. ಈ ರೀತಿಯ ಒಂದು ಮಳೆಯ ಒಂದು ತುಣುಕನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಳೆದ ವರ್ಷ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಒಂದು ಏರಿಯಾದಲ್ಲಿ ಬಿದ್ದಂತಹ ಮಳೆ ಇದಾಗಿದೆ. ಈ ರೀತಿಯ ಬೇಸಿಗೆಯ ಅವಧಿಯ ಮುಂಗಾರು ಪೂರ್ವ ಪರಿಸರಣ ಮಾದರಿಯ ಗಾಳಿ ಮಳೆಯನ್ನು ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವುದುಂಟು. ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ ಎಂತಲೂ, ಕೇರಳದಲ್ಲಿ ಮಾವಿನ ಹುಯಿಲು ಎಂತಲೂ, ಪಶ್ಚಿಮ ಬಂಗಾಳದಲ್ಲಿ ಕಾಲ್ ಬೈಸಾಖಿ ಎಂತಲೂ, ಉತ್ತರ ಪ್ರದೇಶದಲ್ಲಿ ಅಂದೀಸ್ ಎಂತಲೂ, ರಾಜಸ್ಥಾನದಲ್ಲಿ ಲೂ ಎಂತಲೂ ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಕಾಫಿ ವಿಶೇಷವಾದ ಬೆಳೆಯಾಗಿದ್ದು, ಈ ಕಾಫಿ ಬೆಳೆಯು ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗುವ ಕಾಲವಾಗಿರುವುದರಿಂದ ಈ ಸಮಯದಲ್ಲಿ ಮಳೆಯಾಗುವುದು ಕಾಫಿ ಬೆಳೆಗೆ ತುಂಬ ಅನುಕೂಲವಾಗಿರುತ್ತದೆ. ಕರ್ನಾಟಕದಲ್ಲಿ ಬೀಳುವ ಮುಂಗಾರು ಪೂರ್ವ ಪರಿಸರಣ ಮಾದರಿಯ ಈ ಮಳೆಯನ್ನು ಕಾಫಿ ಹೂ ಮಳೆ ಎಂತಲೂ, ಇಂಗ್ಲಿಷ್ನಲ್ಲಿ ಕಾಫಿ ಬ್ಲೋಸಮ್ ಶವರ್ಸ್ ಎಂತಲೂ ಕರೆಯಲಾಗುತ್ತದೆ. ಅದೇ ರೀತಿ ಕೇರಳದಲ್ಲಿ ಮಾವು ಜನವರಿಯಿಂದ ಹೂ ಬಿಟ್ಟು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಕಾಯಾಗಿ ಹಣ್ಣಾಗುವುದರಿಂದ ಈ ಕಾಲದಲ್ಲಿ ಬೀಳುವ ಮಳೆಯು ಮಾವಿನ ಉತ್ತಮ ಫಸಲಿಗೆ ಕಾರಣವಾಗುವುದರಿಂದ ಕೇರಳದಲ್ಲಿ ಬೀಳುವ ಈ ಅವಧಿಯ ಮಳೆಯನ್ನು ಮಾವಿನ ಹುಯಿಲು ಅಥವಾ ಮ್ಯಾಂಗೋ ಶವರ್ಸ್ ಎಂತಲೂ ಕರೆಯಲಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.